ಗ್ರಾಮದ ಸಮಸ್ಯೆ ಹೇಳಿದವನಿಗೆ ಇದೆಂಥ ಶಿಕ್ಷೆ. ವ್ಯಕ್ತಿಯ ಬೆನ್ನು ಕಚ್ಚಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮನ ಬಂದಂತೆ ಚಪ್ಪಲಿಯಿಂದ ಹೊಡೆದು ಹಲ್ಲೆಯನ್ನ ಮಾಡಲಾಗಿದೆ. ಶಿಂದೋಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಬ್ಬಂದಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ. ಗ್ರಾಮದ ಸಮಸ್ಯೆ ನೋಡಿ, ನಮ್ಮ ಗ್ರಾಮದಲ್ಲಿ ರಸ್ತೆ ಸರಿ ಇಲ್ಲ, ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ, ಏನ್ ಮಾಡ್ತಾ ಇದ್ದೀರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳೇ, ಸದಸ್ಯರೇ ಅಂತ ಕೇಳಿದಂತ ಆ ವ್ಯಕ್ತಿಗೆ ಮನ ಬಂದಂತೆ ಹಲ್ಲೆಯನ್ನ ಮಾಡಿದ್ದಾರೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆತನ ಬೆನ್ನಿಗೆ ಕಚ್ಚಿದಾನಂತೆ. ಅಧ್ಯಕ್ಷನ ಅಥವಾ ಬೇರೆ ಪ್ರಾಣಿನ ಇತ್ತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪಿಡಿಒಗೆ ಗ್ರಾಮದ ಸಮಸ್ಯೆ ಹೇಳಿದ ವ್ಯಕ್ತಿಯ ಬೆನ್ನು ಕಚ್ಚಿ ಹಲ್ಲೆಯನ್ನ ಮಾಡಲಾಗಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ದುರ್ಗಪ್ಪ ಕೃತ್ಯ ಎಸಗಿದ್ದಾನೆ. ಗ್ರಾಮದ ಹನುಮಂತ ಕರ್ರಿಕಟ್ಟಿ ಎಂಬಾತನ ಮೇಲೆ ಹಲ್ಲೆಯಾಗಿರೋದು. ರಸ್ತೆ ಚರಂಡಿ ಸಮಸ್ಯೆ ಹೇಳಿದ ಹನುಮಂತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಮನೆಗೆ ನುಗ್ಗಿ ತಾಯಿ ಅಜ್ಜಿಯ ಮೇಲೆ ಬಡಿಗೆಯಿಂದ ಹಲ್ಲೆ ಮಾಡಿದ್ದಾರೆ ಇವರು. ಹಳೆಯ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹನುಮಂತ ಹೇಳಿದಾನೆ. ಈಗ ಹನುಮಂತ ವೃದ್ಧೆಗೆ ಸೌದತ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇವರೆಲ್ಲ ಮನುಷ್ಯರ ಮೃಗಗಳ ಅಂತ. ಗ್ರಾಮದಲ್ಲಿ ಗ್ರಾಮ ಉದ್ಧಾರಕ್ಕಾಗಿ ಇವರನ್ನ ಗ್ರಾಮಸ್ಥರು ಗೆಲ್ಲಿಸಿರ್ತಾರೆ, ಪಂಚಾಯಿತಿ ಅಧ್ಯಕ್ಷರನ್ನಾಗ ಮಾಡಿರ್ತಾರೆ, ಸದಸ್ಯರನ್ನಾಗ ಮಾಡಿರ್ತಾರೆ. ಆದರೆ ಇವ್ರ ಯೋಗ್ಯತೆಗೆ ಯಾರಾದರೂ ಗ್ರಾಮಗಳಲ್ಲಿ ಸಮಸ್ಯೆ ಇದೆ, ರಸ್ತೆಗಳು ಸರಿ ಇಲ್ಲ, ಮಳೆ ಬಂದರೆ ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಕುಡಿಯೋದಕ್ಕೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ, ಬಳಸೋದಕ್ಕೆ ನೀರಿಲ್ಲ ಅಂತ ಹೇಳಿಬಿಟ್ರೆ ಇವರಿಗೆಲ್ಲ ಊರಿ ಕಿತ್ಕೊಂಡ್ಬಿಡುತ್ತೆ. ಯಾರೆಲ್ಲ ಪ್ರಶ್ನೆ ಮಾಡ್ತಾರೋ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು. ಈಗ ನೋಡಿ, ಆ ವ್ಯಕ್ತಿಯನ್ನ ಅಲ್ಲಿನ ಅಧ್ಯಕ್ಷ ಕಚ್ಚಿದಾನಂತೆ, ಬಾಯಿಂದ ಕಚ್ಚಿದಾನಂತೆ. ಅವನೇನು ಮನುಷ್ಯನ ಅಂತ. ಇನ್ನು ಉಳಿದಂತಹ ಸದಸ್ಯರು ಅವರೇನು ಸಾಚನ, ಅವರು ಹೋಗಿ ಹೊಡೆದಿದ್ದಾರಂತೆ ಆ ವ್ಯಕ್ತಿಗೆ. ಶಿಂದೋಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಸಿಬ್ಬಂದಿಗಳು ಈ ಕೃತ್ಯವನ್ನ ಎಸಗಿರೋದು. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಶಿಂದೋಗಿ ಗ್ರಾಮದಲ್ಲಾಗಿರುವಂತಹ ಘಟನೆ. ಪಿಡಿಒಗೆ ಗ್ರಾಮದ ಸಮಸ್ಯೆಯನ್ನ ಹೇಳಿದಾನೆ ಆ ವ್ಯಕ್ತಿ. ನೋಡಿ ಸರ್, ನಮ್ಮೂರಲ್ಲಿ ಇಂತಿಂತಹ ಸಮಸ್ಯೆಗಳಿದ್ದಾವೆ, ಸರಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಕೋಪ ಬಂದುಬಿಟ್ಟಿದೆ. ನಮ್ಮ ಮುಂದೆ ಹೇಳೋದು ಬಿಟ್ಟು ಇನ್ಯಾರ್ದೋ ಮುಂದೆ ಪಿಡಿಒಗೆ ಹೇಳ್ತಾನೆ, ಅವ್ರಿಗೆ ಹೇಳ್ತಾನೆ, ಇವ್ರಿಗೆ ಹೇಳ್ತಾನೆ. ಇವರು ಸರಿಯಾಗಿ ಕೆಲಸ ಮಾಡಿದ್ರೆ ಆ ವ್ಯಕ್ತಿ ಯಾಕೆ ಹೇಳ್ತಾ ಇದ್ದ, ಆ ಯುವಕ ಯಾಕೆ ಹೇಳ್ತಾ ಇದ್ದ? ಇವ್ರ ಯೋಗ್ಯತೆಗೆ ಇವರು ಕೆಲಸ ಮಾಡಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ, ಸದಸ್ಯರಾಗಿರ್ತಾರೆ, ಅಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋದೊಂದೊಂದು ಬಿಟ್ಟು ಇನ್ನೇನು ಕೆಲಸ ಮಾಡಲ್ಲ ಇವರು. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ವೀಕ್ಷಣೆಗೆ ಬಂದಾಗ ಅವರನ್ನು ಶಾಲೆ ಹತ್ತಿರ ಕೊಳಚೆ ನೀರು ನಿಲ್ಲುವುದನ್ನು ಪ್ರಶ್ನಿಸುತ್ತಿರುವಾಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಬಂದು ನಮ್ಮ ಮೇಲೆ ಬಂದು ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಹಾಗೂ ಏನಾದರೂ ಕೇಳಿದರೆ ವೈಯಕ್ತಿಕ ದ್ವೇಷದಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತಿದೆ, ತಾವು ರಾಜ್ಯ ಪ್ರಭುತ್ವ ಥರ ನಡೆದುಕೊಳ್ಳುತ್ತಿದ್ದಾರೆ, ಜನರಿಗೆ ತೊಂದರೆ ಕೊಡುತ್ತಿದ್ದಾರೆ. ಆದ ಕಾರಣ ಈ ಮಾಧ್ಯಮವನ್ನು ನಮಗೆ ನ್ಯಾಯಪಡಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ನಮ್ಮ ಮನೆಗೆ ಬಂದು ಕುಟುಂಬಗಳ ಮೇಲೆ ಹಲ್ಲೆ ಮಾಡಿ ನಮ್ಮ ಅಮ್ಮನಿಗೆ ನೋಡೋಕ್ಕೆ ಪೆಂಟ್ ಹಚ್ಚಿರುತ್ತಾರೆ. ಅದಕ್ಕಾಗಿ ಮಾಧ್ಯಮಗಳು ನಮಗೆ ನ್ಯಾಯಪಡಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮನೆ SP ಸಾಹೇಬರು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ವೀಕ್ಷಣೆಗೆ ಬಂದಾಗ ಅವರನ್ನು ಶಾಲೆ ಹತ್ತಿರ ಕೊಳಚೆ ನೀರು ನಿಲ್ಲುವುದನ್ನು ಪ್ರಶ್ನಿಸುತ್ತಿರುವಾಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಬಂದು ನಮ್ಮ ಮೇಲೆ ಬಂದು ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಹಾಗೂ ಏನಾದರೂ ಕೇಳಿದರೆ ವೈಯಕ್ತಿಕ ದ್ವೇಷದಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತಿದೆ, ತಾವು ರಾಜ್ಯ ಈಗ ಸಾಮಾಜಿಕ ಕಾರ್ಯಕರ್ತರೊಬ್ಬರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಹೆಸರು ಆಂಜನೇಯ ಅಂತ ಹೇಳಿ. ಆಂಜನೇಯ ಅವರೇ ನಮಸ್ಕಾರ. ನಮಸ್ಕಾರ ರೀ. ನೀವು ಅದೇ ಊರವರ? ನಮ್ದು ರಾಯಬಾಗ್ ತಾಲೂಕ ರೀ ನಮ್ದು. ನಮ್ದು ಎಲ್ಪರಟ್ಟಿ ರೀ ಗ್ರಾಮ. ಓಕೆ, ಈಗ ಅದು ಆ ವಿಚಾರ ಗೊತ್ತಾಯ್ತಲ್ಲ ನಿಮ್ಗೆ. ಅಂದ್ರೆ ಅಲ್ಲಿನ ಪ್ರಶ್ನೆ ಅಲ್ಲ, ಅಂದ್ರೆ ಅಲ್ಲಿನ ಸಮಸ್ಯೆಗಳನ್ನ ಪ್ರಶ್ನೆ ಮಾಡೋದೇ ತಪ್ಪಾಯ್ತಾ ಹಾಗಾದ್ರೆ? ಈಗ ನೋಡ್ರಿ, ಅದು ಆಕ್ಚುಲಿ ಅದು ನರೇಗಾ ಯೋಜನೆ ಒಳಗೆ ಭಾರಿ ದೊಡ್ಡ ಪ್ರಮಾಣದೊಳಗೆ ಭ್ರಷ್ಟಾಚಾರ ಅಂಕ ಮಾಡಿದ್ರೆ ಏನ್ರಿ, ಆ ಪ್ರಕಾರ 3 ವರ್ಷ ತನಿಖೆ ನಡೀತೆ ಉಮ್ಮಡ್ಸ್ಮನ್ ಇದ್ರೊಳಗು. ನಾವು ದೂರ ಅರ್ಜಿ ಪ್ರಕಾರ ರೀ ಏನ್ರಿ, ಅದು ದೂರ ಅರ್ಜಿ ಪ್ರಕಾರ ಅವ್ರು ಎನ್ಕ್ವೈರ್ ಮಾಡಿ ಅದಕ್ಕೊಂದು ಟೀಮ್ ರೆಡಿ ಮಾಡಿ ಎಲ್ಲ ಫೀಲ್ಡ್ ಎಲ್ಲ ವಿಸಿಟ್ ಮಾಡಿ ಆ ನಂತರ ಅದನ್ನ 3 ವರ್ಷ ಅದನ್ನ ಕುಲಂಕುಷವಾಗಿ ಅದು ಕೇಸನ್ನ ಅವರು ಉಮ್ಮಡ್ಸ್ಮನ್ ಪರ್ಸನ್ ಅವರು ಅದನ್ನ ನಡೆಸಿ ಒಂದು ಲಾಸ್ಟ್ 5 ತೀರ್ಪು ಏನೈತಲ್ರಿ, ಇವರು ಭ್ರಷ್ಟಾಚಾರ ಮಾಡಿದ್ದ ಪೂರ್ತಿ ಸಾಬೀತಾದ ಲೆಕ್ಕಾಚಾರ ಪ್ರಕಾರ ನಾವು 1,92,00,000 ರೂಪಾಯಿನ ರಿಕವರಿಗೆ ಏನೈತ್ರಿ ಅವರು ಬರ್ದ್ರಿ. ಅವರು ಉಮ್ಮಡ್ಸ್ಮನ್ ಅವರು ಬರದು ಅವ್ರ ಏನಾದ್ರೆ ಸಿ ಅವ್ರಿಗೆ ಒಂದು ಲೆಟರ್ ಕಳಿಸಿದ್ರಿ ಅವರು.
ಇವ್ರು ಭ್ರಷ್ಟಾಚಾರ ಮಾಡಿದ್ದನ ಇದು ಸಾಬೀತಾಗೈತಿ. ಇವ್ರ ಕಡೆ ನೀವು 1,92,92 ರೂಪಾಯಿಯನ್ನ ನೀವು ರಿಕವರಿ ಮಾಡ್ಕೋಬೇಕು ಸರ್ಕಾರಕ್ಕೆ ಅಂತ ಹೇಳ್ರಿ. ಆ ಪ್ರಕಾರ ಸಿ ಅವರು 7 ದಿವಸ ಒಳಗೆ ನೀವು ಆ ಎಲ್ಲ 5 ಅಧಿಕಾರಿಗಳ ಕಡೆಯಿಂದ ಆ ದುಡ್ಡನ್ನ ಸರ್ಕಾರಕ್ಕೆ ನೀವು ರಿಕವರಿ ಮಾಡಿಸ್ಬೇಕು ಅಂತ ಹೇಳಿ ಅಂದ ಆ ಮಾಂತೇಶ್ ಮುರುಗೋಡನ್ನವರು JD ಅವ್ರ ಅದಾರ್ರಿ ಹಾರ್ಟಿಕಲ್ಚರ್ದ, ಅವ್ರಿಗೆ ಲೆಟರ್ ಬರೆದು ಅವ್ರೆಲ್ಲ ಆ ಲೆಟರ್ ಒಳಗೆ ಡೀಟೇಲ್ಸ್ ರೀ IFSC ಕೋಡ್ ಇಟ್ಕೊಂಡು ಸರ್ಕಾರದ ಇರ್ತಕ್ಕಂಥದ್ದು ಒಂದು ಅಕೌಂಟ್ ನಂಬರು ಎಲ್ಲ ಹಾಕಿ ಏನ್ರಿ ಅದನ್ನ ಅವರು JD ಅವ್ರಿಗೆ ಬರದ್ರಿ ಸಿ ಅವರು. ಅದು ಬರದ ನಂತರ 7 ದಿವಸದೊಳಗೆ ಇವರು ತುಂಬಿಸೋದು ಹೋಗಿ 7 ರಿಂದ 8 ತಿಂಗಳಾದ್ರೆ ಇಲ್ಲಿ ತಕ JD ಅವ್ರು ಯಾವುದೇ ರೀತಿಯಿಂದ ಅಧಿಕಾರಿಗಳಿಗೆ ರಕ್ಷಣೆ ಮಾಡೋಕನ ಇವರು ಬಿಡಿ, ಅಧಿಕಾರಿಗಳು ಹೋಗ್ಲಿ. ಈಗ ಆ ವ್ಯಕ್ತಿಯ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರೆಲ್ಲ ಸೇರಿ ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ಏನ್ ಅರ್ಥ ಅಂತ ಅಂದ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಇವ್ರಿಗೆ? ಅದು ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರು ಅದು ಆ ಮ್ಯಾಟ್ರ್ ಯಾವ್ದು? ಓಕೆ, ಥ್ಯಾಂಕ್ ಯು.